ನಮಸ್ಕಾರ ವಿದ್ಯಾರ್ಥಿಗಳೇ. ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ CSIR ಮೋಟಾರ್ನ ಟರ್ಮಿನಲ್ ಸೀಕ್ವೆನ್ಸ್ ಗುರುತಿಸುವಿಕೆಯ ಈ ಮಾಡ್ಯೂಲ್ಗೆ ಸ್ವಾಗತ. ಈ ಸೆಷನ್ನಲ್ಲಿ ಟರ್ಮಿನಲ್ ಅನುಕ್ರಮವನ್ನು ಗುರುತಿಸಲು ಮತ್ತು ಆಮ್ಮೀಟರ್ ಮತ್ತು AVO ಮೀಟರ್ ಬಳಸಿ ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ವಿದ್ಯುತ್ ಪ್ರವಾಹಗಳನ್ನು ಅಳೆಯಲು ಕ್ಲ್ಯಾಂಪ್ ಮೀಟರ್ ಬಳಸುವುದನ್ನು ನಾವು ಪರಿಶೀಲಿಸುತ್ತೇವೆ. ಉದ್ದೇಶಗಳು: ಈ ಸೆಷನ್ನ ಅಂತ್ಯದಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. AC ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ನ ಟರ್ಮಿನಲ್ಗಳನ್ನು ಪರೀಕ್ಷಿಸುವುದು ಮತ್ತು ಗುರುತಿಸುವುದು. AC ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ ಅನ್ನು ಪ್ರಾರಂಭಿಸಿ ಮತ್ತು ಆಪರೇಟ್ ಮಾಡುವುದು. ನಾವೀಗ ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನೋಡೋಣ. 200 ಮಿಲಿಮೀಟರ್ ಉದ್ದ ಸ್ಕ್ರೂ ಡ್ರೈವರ್, 20 ಮಿಲಿಮೀಟರ್ ಕಾಂಬಿನೇಷನ್ ಪ್ಲೈಯರ್ಸ್, ಸ್ಪ್ಯಾನರ್ ಸೆಟ್ 6 ಮಿಲಿಮೀಟರ್ ಇಂದ 20 ಮಿಲಿಮೀಟರ್ ವರೆಗೂ, 150 ಮಿಲಿಮೀಟರ್ ಫ್ಲಾಟ್ ನೋಸ್ ಪ್ಲೈಯರ್ಸ್, ಎಲೆಕ್ಟ್ರಿಷಿಯನ್ಸ್ ನೈಫ್, AC ವೋಲ್ಟ್ ಮೀಟರ್ 0 ವೋಲ್ಟ್ ಇಂದ 300 ವೋಲ್ಟ್ ವರೆಗೂ, ಮೂವಿಂಗ್ ಐರನ್ ಆಮ್ಮೀಟರ್ 0 ಆಂಪ್ಸ್ ಇಂದ 10 ಆಂಪ್ಸ್ ವರೆಗೂ, ಓಮ್ ಮೀಟರ್ 240 ವೋಲ್ಟ್ಸ್ 50 ಹರ್ಟ್ಸ್, 1 HP ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ 240 ವೋಲ್ಟ್ಸ್ 0.5 HP 50 ಹರ್ಟ್ಸ್, AC ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ 10 ಮೀಟರ್ಗಳು 2.5 ಸ್ಕ್ವೇರ್ ಮಿಲಿಮೀಟರ್ 250 ವೋಲ್ಟ್ಸ್ ಗ್ರೇಡ್ PVC ಮಲ್ಟಿ ಸ್ಟ್ರಾಂಡ್ ಕೇಬಲ್, PVC ಇನ್ಸುಲೇಟೆಡ್ ಸ್ಟ್ರಾಂಡೆಡ್ ಕಾಪರ್ ಕೇಬಲ್ 3x20 ಮತ್ತು 3x0.914 ಮಿಲಿಮೀಟರ್ಗಳು 6 ಮೀಟರ್ಗಳು, 23x0.2 ಫ್ಲೆಕ್ಸಿಬಲ್ ಕೇಬಲ್ 5 ಮೀಟರ್ಗಳು, 10 ಆಂಪ್ಸ್ ಫ್ಯೂಸ್ ವೈರ್, 250 ವೋಲ್ಟ್ಸ್ 16 ಆಂಪ್ಸ್ ICDP ಸ್ವಿಚ್. ಈಗ AC ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ ಟರ್ಮಿನಲ್ಗಳನ್ನು ಪರೀಕ್ಷಿಸುವ ಮತ್ತು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ. ಮುಂದುವರಿಯುವ ಮೊದಲು AC ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರು ಅದರ ವಿದ್ಯುತ್ ಸರಬರಾಜಿನಿಂದ ಸಂಪರ್ಕ ಕಡಿತಗೊಂಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೋಟಾರ್ನ ಅಂತಿಮ ಜೋಡಿಗಳನ್ನು ಗುರುತಿಸಿ ಮತ್ತು ಪ್ರತಿ ಅಂಕುಡೊಂಕಾದ ಪ್ರತಿರೋಧವನ್ನು ಅಳೆಯಿರಿ. ಈ ಮೌಲ್ಯಗಳನ್ನು ಕೋಷ್ಟಕ 1ರಲ್ಲಿ ದಾಖಲಿಸಿ. ವೈಂಡಿಂಗ್ ಮತ್ತು ಮೋಟಾರು ಬಾಡಿ ನಡುವಿನ ನಿರೋಧನ ಪ್ರತಿರೋಧನವನ್ನು ಮೌಲ್ಯಮಾಪನ ಮಾಡಿ. ಈ ಮೌಲ್ಯವನ್ನು ಕೋಷ್ಟಕ 2ರಲ್ಲಿ ದಾಖಲಿಸಿ. ಕೆಪಾಸಿಟರ್ ಮತ್ತು ಕೇಂದ್ರಾಪಗಾಮಿ ಸ್ವಿಚ್ನ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಅವುಗಳ ಸ್ಥಿತಿಯನ್ನು ಕೋಷ್ಟಕ 3ರಲ್ಲಿ ದಾಖಲಿಸಿ. ಸರ್ಕ್ಯೂಟ್ ರೇಖಾಚಿತ್ರದ ನಂತರ ಘಟಕಗಳನ್ನು ಸಂಪರ್ಕಿಸಿ. ಸರಿಯಾಗಿ ICDP ಗ್ರೌಂಡಿಂಗ್ ಸ್ವಿಚ್ ಮತ್ತು ಮೋಟಾರ್ ಬಹಳ ಮುಖ್ಯವಾಗಿದೆ. ಮೋಟಾರ್ ರೇಟಿಂಗ್ ಅನ್ನು ICDPಗೆ ಹೊಂದಿಸುವ ಫ್ಯೂಸ್ ತಂತಿಯನ್ನು ಸ್ಥಾಪಿಸಿ. ಸ್ವಿಚ್ ಮಾಡಿ. ICDP ಸ್ವಿಚ್ ಅನ್ನು ಆನ್ ಮಾಡಿ. ಸ್ಟಾರ್ಟರ್ ಬಳಸಿ ಮೋಟಾರ್ ಅನ್ನು ಪ್ರಾರಂಭಿಸಿ. ಆರಂಭದ ಪ್ರವಾಹ, ನಿಯಮಿತವಾಗಿ ಹರಿಯುವ ಪ್ರವಾಹವನ್ನು ದಾಖಲಿಸಿ ಮತ್ತು ತಿರುಗುವ ದಿಕ್ಕನ್ನು ಗಮನಿಸಿ. ಈ ಅವಲೋಕನಗಳನ್ನು ಕೋಷ್ಟಕ 4ರಲ್ಲಿ ದಾಖಲಿಸಿ. ಈಗ ಕ್ಲ್ಯಾಂಪ್ ಮೀಟರ್ ಬಳಸಿ CSIR ಮೋಟಾರ್ನ ಟರ್ಮಿನಲ್ ಅನುಕ್ರಮವನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ ಮತ್ತು ಆಮ್ಮೀಟರ್ ಮತ್ತು AVO ಮೀಟರ್ನಿಂದ ಪ್ರಾರಂಭವಾಗುವ ವಿದ್ಯುತ್ ಪ್ರವಾಹ ಮತ್ತು ಚಾಲನೆಯಲ್ಲಿರುವ ವಿದ್ಯುತ್ ಅನ್ನು ಅಳೆಯುವ ಪ್ರಕ್ರಿಯೆಯನ್ನು ನೋಡೋಣ. ಕಾರ್ಯ 1: AC ಸಿಂಗಲ್ ಫೇಸ್ ಕೆಪಾಸಿಟರ್ ಸ್ಟಾರ್ಟ್ ಮತ್ತು ಕೆಪಾಸಿಟರ್ ರನ್ ಮೋಟಾರ್ ಅನ್ನು ಸಂಪರ್ಕಿಸುವುದು, ಪ್ರಾರಂಭಿಸುವುದು ಮತ್ತು ಚಾಲನೆ ಮಾಡುವುದು. ಟರ್ಮಿನಲ್ ಬಾಕ್ಸ್ ತೆರೆಯಿರಿ ಮತ್ತು ಟರ್ಮಿನಲ್ ಗುರುತುಗಳನ್ನು ಗುರುತಿಸಿ. ಮೆಗ್ಗರ್ ಅಥವಾ ಇನ್ಸುಲೇಷನ್ ಟೆಸ್ಟರ್ ಬಳಸಿ ವೈಂಡಿಂಗ್ ಟರ್ಮಿನಲ್ಗಳ ನಡುವಿನ ನಿರಂತರತೆಯನ್ನು ನಿರ್ಧರಿಸಿ.
ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ವೈಂಡಿಂಗ್ಗಳನ್ನು ಗುರುತಿಸಲು ಓಮ್ ಮೀಟರ್ ಬಳಸಿ. ಒಂದೇ ವೈಂಡಿಂಗ್ನ ಟರ್ಮಿನಲ್ಗಳ ನಡುವಿನ ಪ್ರತಿರೋಧವನ್ನು ಅಳೆಯಿರಿ. ಕೋಷ್ಟಕ 1ರಲ್ಲಿ ಪ್ರತಿರೋಧಕ ಮೌಲ್ಯವನ್ನು ನಮೂದಿಸಿ. ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ಕೆಪಾಸಿಟರ್ಗಳನ್ನು ಗುರುತಿಸಿ, ಅವುಗಳ ಪರಿಸ್ಥಿತಿಗಳನ್ನು ಪರಿಶೀಲಿಸಿ ಮತ್ತು ಡೇಟಾವನ್ನು ಕೋಷ್ಟಕ 3ರಲ್ಲಿ ದಾಖಲಿಸಿ. ಅಲ್ಲದೆ ಪ್ರಾರಂಭ ಮತ್ತು ಚಾಲನೆಯಲ್ಲಿರುವ ಕೆಪಾಸಿಟರ್ಗಳಿಗೆ ಸಂಬಂಧಿಸಿದ ಡೇಟಾವನ್ನು ಹೋಲಿಸಿ ಮತ್ತು ವಿಶ್ಲೇಷಿಸಿ. ಓದುವಿಕೆಗಳನ್ನು ನಿಮ್ಮ ಬೋಧಕರಿಗೆ ತೋರಿಸಿ ಮತ್ತು ಅನುಮೋದನೆ ಪಡೆಯಿರಿ. ಕೇಂದ್ರಾಪಗಾಮಿ ಸ್ವಿಚ್ನ ಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಕ್ಯೂಟ್ ರೇಖಾಚಿತ್ರವನ್ನು ಅನುಸರಿಸಿ. ಸ್ವಿಚ್ ಮತ್ತು ಸ್ಟಾರ್ಟರ್ ಮೂಲಕ ಮೋಟಾರ್ ಅನ್ನು 230 ವೋಲ್ಟ್ಸ್ ಎಸಿ ಪೂರೈಕೆಗೆ ಸಂಪರ್ಕಿಸಿ. ಐಸಿಡಿಪಿ ಸ್ವಿಚ್ನಲ್ಲಿ ಸೂಕ್ತವಾದ ಫ್ಯೂಸ್ ಗಾತ್ರವನ್ನು ಸ್ಥಾಪಿಸಿ ಮತ್ತು ಮೋಟಾರ್ನ ರೇಟಿಂಗ್ಗೆ ಅನುಗುಣವಾಗಿ ಓವರ್ಲೋಡ್ ರಿಲೇ ಅನ್ನು ಹೊಂದಿಸಿ. ಮೋಟಾರ್ ಅನ್ನು ಶುರು ಮಾಡಿ. ತಿರುಗುವಿಕೆಯ ದಿಕ್ಕನ್ನು ಗಮನಿಸಿ ಮತ್ತು ತಿರುಗುವಿಕೆಯ ದಿಕ್ಕನ್ನು ಗಡಿಯಾರದ ದಿಕ್ಕಿನಲ್ಲಿ ಅಥವಾ ಪ್ರತಿಕೂಲ ದಿಕ್ಕಿನಲ್ಲಿ ದಾಖಲಿಸಿ. ಕಾರ್ಯ 2. ಯೂನಿಟ್ ಅನ್ನು ಪ್ಲಗ್ ಇನ್ ಮಾಡಿ ಮತ್ತು ಪವರ್ ಆನ್ ಮಾಡಿ. ಉದ್ದನೆಯ ಟೆಸ್ಟರ್ ಅನ್ನು ಫೇಸ್ ವೈರ್ ಮೇಲೆ ಸುರಕ್ಷಿತವಾಗಿ ಒತ್ತಿ. ಘಟಕವನ್ನು ಚಲಾಯಿಸಿ ಮತ್ತು ಟೆಸ್ಟರ್ ಅನ್ನು ಹಿಡಿದುಕೊಳ್ಳಿ. ಘಟಕವನ್ನು ಸರಿಸುಮಾರು 5 ನಿಮಿಷಗಳ ಕಾಲ ಚಲಿಸಲು ಬಿಡಿ. ಲಾಂಗ್ ಟೆಸ್ಟರ್ ನಿಂದ ಆರಂಭಿಕ ಕರೆಂಟ್ ರೀಡಿಂಗ್ ತೆಗೆದುಕೊಳ್ಳಿ ಮತ್ತು ಅದನ್ನು ರೆಕಾರ್ಡ್ ಮಾಡಿ. ಲಾಂಗ್ ಟೆಸ್ಟರ್ ಬಳಸಿ ಮತ್ತೊಂದು ಪ್ರಸ್ತುತ ಓದುವಿಕೆಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ರೆಕಾರ್ಡ್ ಮಾಡಿ. ಯೂನಿಟ್ ಆಫ್ ಮಾಡಿ. ಫೇಸ್ ವೈರ್ ನಿಂದ ಉದ್ದನೆಯ ಟೆಸ್ಟರ್ ಅನ್ನು ಸುರಕ್ಷಿತವಾಗಿ ತೆಗೆದುಹಾಕಿ. ರೀಕ್ಯಾಪ್. ಗುರುತಿಸುವಿಕೆಯ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಕ್ಲಾಪ್ ಮೀಟರ್ ಬಳಸಿ ಸಿಎಸ್ಐಆರ್ ಮೋಟಾರ್ನ ಟರ್ಮಿನಲ್ ಅನುಕ್ರಮ ಮತ್ತು ಆಮ್ಮೀಟರ್ ಬಳಸಿ ವಿದ್ಯುತ್ ಪ್ರವಾಹ ಮತ್ತು ಚಾಲನೆಯಲ್ಲಿರುವ ವಿದ್ಯುತ್ತನ್ನು ಅಳೆಯಿರಿ ಮತ್ತು ಎವಿಒ ಮೀಟರ್ ಬಳಸುವುದು. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಮತ್ತೆ ಸಿಗೋಣ. ಬಾಯ್.